ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಜಗನ್ನಾಥನ ರಥಯಾತ್ರೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಕೂಡ ಲಕ್ಷಾಂತರ ಭಕ್ತರು ಪೂರಿಯಲ್ಲಿ ಸೇರಿ ಭಗವಂತನ ರಥವನ್ನು ಎಳೆಯುತ್ತಾರೆ. ಆದರೆ ಈ ರಥಯಾತ್ರೆ ಏಕೆ ನಡೆಯುತ್ತದೆ? ಇದರ ಹಿಂದೆ ಇರುವ ನಿಜವಾದ ಕಥೆ ಏನು? ಜಗನ್ನಾಥನ ವಿಗ್ರಹ ಏಕೆ ಅಪೂರ್ಣವಾಗಿ ಕಾಣುತ್ತದೆ? ಗುಂಡೀಚಾ ದೇವಾಲಯಕ್ಕೆ ಹೋಗುವುದರ ರಹಸ್ಯವೇನು? ಇವೆಲ್ಲ ಪ್ರಶ್ನೆಗಳಿಗೆ ಪುರಾಣದಲ್ಲಿ ಹಾಗೂ ಸಂಪ್ರದಾಯಗಳಲ್ಲಿ ದೊರೆಯುವ ಉತ್ತರಗಳನ್ನು ತಿಳಿದುಕೊಳ್ಳೋಣ. ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾಭಾರತ ಯುದ್ಧ ಮುಗಿಯಿತು. ಅನೇಕ ವರ್ಷಗಳ ನಂತರ ಯಾದವ ಕುಲದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದವು. ಈ ಘಟನೆ ಮೌಸಲ ಪರ್ವ ಎಂದು ಪ್ರಸಿದ್ಧವಾಗಿದೆ. ಒಂದು ದಿನ ಶ್ರೀಕೃಷ್ಣರು ಅರಣ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆಗ ಜರ ಎಂಬ ಬೇಟೆಗಾರನು ಅವರ ಪಾದವನ್ನು ಜಿಂಕೆ ಎಂದು ಭಾವಿಸಿ ಬಾಣ ಹಾರಿಸಿದನು. ತಾನು ದೊಡ್ಡ ತಪ್ಪು ಮಾಡಿರುವುದನ್ನು ತಿಳಿದ ಜರ ತುಂಬ ದುಃಖಪಟ್ಟನು. ಆದರೆ ಶ್ರೀಕೃಷ್ಣರು ಅವನನ್ನು ಕ್ಷಮಿಸಿ, ಇದು ನನ್ನ ಅವತಾರದ ಅಂತಿಮ ಕ್ಷಣ, ನಿನ್ನ ತಪ್ಪಲ್ಲ ಎಂದು ಆಶೀರ್ವದಿಸಿದರು. ಶ್ರೀಕೃಷ್ಣರು ತಮ್ಮ ದಿವ್ಯ ಸ್ವರೂಪವನ್ನು ಧರಿಸಿ ವೈಕುಂಠಕ್ಕೆ ಮರಳಿದರು. ಶ್ರೀಕೃಷ್ಣರ ದಿವ್ಯ ಶಕ್ತಿಯು ಒಂದು ಅದ್ಭುತ ಮರದ ದಿಮ್ಮಿಯ ರೂಪದಲ್ಲಿ ಸಮುದ್ರದಲ್ಲಿ ತೇಲುತ್ತಿತ್ತು ಎಂದು ಸಂಪ್ರದಾಯ ಹೇಳುತ್ತದೆ. ಅದನ್ನು ದಾರು ಬ್ರಹ್ಮ ಎಂದು ಕರೆಯುತ್ತಾರೆ. ಈ ದಿವ್ಯ ಮರವು ಒಡಿಶಾದ ಪೂರಿ ಸಮುದ್ರದಲ್ಲಿ ತೀರಕ್ಕೆ ಬಂದು ನಿಂತಿತು. ಯಾರಿಂದಲೂ ಆ ಮರವನ್ನು ಅಲ್ಲಿಂದ ಕದಲಿಸಲು ಸಾಧ್ಯವಾಗಲಿಲ್ಲ. ಅದೇ ಸಮಯದಲ್ಲಿ ಭಕ್ತರಾಜನಾದ ಇಂದ್ರದ್ಯುಮ್ನ ಮಹಾರಾಜರಿಗೆ ಕನಸಿನಲ್ಲಿ ವಿಷ್ಣುವಿನ ದರ್ಶನವಾಯಿತು. ಭಗವಂತನು ಹೇಳಿದನು, ಸಮುದ್ರ ತೀರದಲ್ಲಿರುವ ದಿವ್ಯ ಮರದಿಂದ ನನ್ನ ವಿಗ್ರಹವನ್ನು ನಿರ್ಮಿಸು. ರಾಜನು ಸಂತೋಷದಿಂದ ಸಮುದ್ರದ ತೀರಕ್ಕೆ ಧಾವಿಸಿದನು. ಇಂದ್ರದ್ಯುಮ್ನ ಮಹಾರಾಜನು ಪರಮ ವಿಷ್ಣು ಭಕ್ತರಾಗಿದ್ದನು. ಅವರು ಸಾವಿರಾರು ಜನರನ್ನು ಕರೆಸಿ ದಿವ್ಯ ಮರವನ್ನು ಎಳೆಯಲು ಪ್ರಯತ್ನಿಸಿದರು. ಆದರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕೊನೆಗೆ ರಾಜನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದನು. ಅದ್ಭುತವಾಗಿ ಆ ಮರವು ತಾನೇ ಹಗುರವಾಗಿ ಅರಮನೆಗೆ ಸಾಗಿತು. ಇದು ಭಗವಂತನ ಅನುಗ್ರಹವೆಂದು ಎಲ್ಲರೂ ಭಾವಿಸಿದರು. ಒಂದು ದಿನ ವೃದ್ಧ ಶಿಲ್ಪಿಯೊಬ್ಬನು ರಾಜನ ಮುಂದೆ ಬಂದನು. ಅವನು ಬೇರೆ ಯಾರೂ ಅಲ್ಲ, ದೇವಶಿಲ್ಪಿ ವಿಶ್ವಕರ್ಮನೇ. ಅವರು ಹೇಳಿದರು, ನಾನು ವಿಗ್ರಹವನ್ನು ನಿರ್ಮಿಸುತ್ತೇನೆ, ಆದರೆ ಒಂದು ಷರತ್ತು ಇದೆ. 21 ದಿನಗಳವರೆಗೆ ಯಾರೂ ಕೊಠಡಿಯ ಬಾಗಿಲು ತೆರೆಯಬಾರದು. ರಾಜ ಮತ್ತು ರಾಣಿ ಒಪ್ಪಿಕೊಂಡರು. ವಿಶ್ವಕರ್ಮರು ಕೊಠಡಿಯೊಳಗೆ ಹೋಗಿ ಕೆಲಸ ಆರಂಭಿಸಿದರು. ಮೊದಲ ಕೆಲವು ದಿನ ಕೆತ್ತನೆಯ ಶಬ್ದ ಕೇಳಿಸುತ್ತಿತ್ತು. ನಂತರ ಸಂಪೂರ್ಣವಾಗಿ ಮೌನವಾಯಿತು. ರಾಣಿ ಗುಂಡೀಚಾಳ ಆತಂಕ ಏನೆಂದರೆ ಹಲವಾರು ದಿನ ಶಬ್ದವೇ ಕೇಳಿಸುತ್ತಿಲ್ಲ. ರಾಣಿ ಗುಂಡೀಚಾಳಗೆ ಆತಂಕವಾಯಿತು. ಆ ವೃದ್ಧರಿಗೆ ಏನಾದರೂ ಆಗಿದೆಯೇ ಎಂದು ಅವರು ರಾಜರಿಗೆ ಹೇಳಿದರು. ಬಹಳ ಯೋಚಿಸಿದ ನಂತರ ರಾಜನು ಬಾಗಿಲು ತೆರೆದನು. ಒಳಗೆ ವಿಶ್ವಕರ್ಮರು ಇರಲಿಲ್ಲ. ಆದರೆ 3 ದಿವ್ಯ ವಿಗ್ರಹಗಳು ಕಂಡವು. 3 ವಿಗ್ರಹಗಳು ಸಂಪೂರ್ಣವಾಗಿ ಕೆತ್ತಲ್ಪಟ್ಟಿರಲಿಲ್ಲ. ಕೈಗಳು ಕಾಲುಗಳು ಅಪೂರ್ಣವಾಗಿದ್ದವು. ಇದನ್ನು ಕಂಡು ರಾಜನು ದುಃಖದಿಂದ ಅತ್ತನು. ಆಗ ಆಕಾಶವಾಣಿ ಕೇಳಿಸಿತು, ಇದೇ ನನ್ನ ಇಚ್ಛೆ, ನನ್ನನ್ನು ಇದೇ ರೂಪದಲ್ಲಿ ಪೂಜಿಸಬೇಕು ಎಂದು. ಅಂದಿನಿಂದ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಇದೇ ರೂಪದಲ್ಲಿ ಪೂಜೆಗೊಳ್ಳುತ್ತಿದ್ದಾರೆ. ಈ ರೂಪವು ಭಗವಂತನು ಯಾವುದೇ ದೇಹ ಮಿತಿಗಳಿಗೆ ಸೀಮಿತನಲ್ಲ ಎಂದು ಸಂದೇಶವನ್ನು ನೀಡುತ್ತದೆ.
ಪ್ರತಿ ವರ್ಷ ಆಷಾಢ ಶುಕ್ಲ ದ್ವಿತೀಯದಂದು ಶ್ರೀ ಭಗವಂತರು ತಮ್ಮ ಭಕ್ತರಿಗೆ ದರ್ಶನ ನೀಡಲು ದೇವಾಲಯದಿಂದ ಹೊರಬರುತ್ತಾರೆ. ಅವರು ಗುಂಡೀಚಾ ದೇವಾಲಯಕ್ಕೆ ರಥದಲ್ಲಿ ಪ್ರಯಾಣಿಸುತ್ತಾರೆ. ಈ ಪ್ರಯಾಣವೇ ಜಗನ್ನಾಥ ರಥಯಾತ್ರೆ. 3 ರಥಗಳು ನಿರ್ಮಿಸಲಾಗುತ್ತದೆ. ನಂದಿಘೋಷ ಶ್ರೀ ಜಗನ್ನಾಥನ ರಥ, ತಾಳಧ್ವಜ ಶ್ರೀ ಬಲಭದ್ರನ ರಥ, ದರ್ಪದಲನ ದೇವದಲನ ಸುಭದ್ರೆಯ ರಥ. ಈ ರಥಗಳನ್ನು ಲಕ್ಷಾಂತರ ಭಕ್ತರು ಹಗ್ಗಗಳಿಂದ ಎಳೆಯುತ್ತಾರೆ. ಪುರಾಣಗಳ ಪ್ರಕಾರ ಭಕ್ತಿಯಿಂದ ರಥವನ್ನು ಎಳೆಯುವುದು ಮಹಾಪುಣ್ಯದ ಕಾರ್ಯ. ರಥವನ್ನು ಎಳೆಯುವಾಗ ಎಲ್ಲರೂ ಸಮಾನರು. ರಾಜನಾಗಲಿ ಬಡವನಾಗಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಹಗ್ಗವನ್ನು ಹಿಡಿಯುತ್ತಾರೆ. ಇದು ಸಮಾನತೆಯ ಒಂದು ಭಕ್ತಿಯ ಸಂಕೇತವಾಗಿದೆ. ಇದು ಶ್ರೀ ಜಗನ್ನಾಥನ ರಥಯಾತ್ರೆ ಕೇವಲ ಒಂದು ಹಬ್ಬವಲ್ಲ. ಇದು ಭಗವಂತನೇ ತನ್ನ ಭಕ್ತರನ್ನು ಭೇಟಿ ಮಾಡಲು ದೇವಾಲಯದಿಂದ ಹೊರಬರುವ ದಿವ್ಯ ಕ್ಷಣ. ಪ್ರೇಮ, ಸಮಾನತೆ, ಭಕ್ತಿ ಮತ್ತು ಸೇವೆಯ ಸಂದೇಶವನ್ನು ಸಾರುವ ಈ ಮಹೋತ್ಸವ ಇಂದಿಗೂ ಕೋಟ್ಯಾಂತರ ಜನರ ಆಧ್ಯಾತ್ಮಿಕ ಪ್ರೇರಣೆಯಾಗಿದೆ. ಇಲ್ಲಿಯವರೆಗೆ ಇದು ಕಥೆಯ ಪೂರ್ವಭಾವಿಯಾದರೆ, ಮುಂದೊಂದು ಭಾಗದಲ್ಲಿ ಆ ಜಗನ್ನಾಥನ ದಿವ್ಯ ಸ್ನಾನದಿಂದ ಶುರುವಾಗುತ್ತದೆ. ಜಗದೊಡೆಯನಾದ ಶ್ರೀ ಜಗನ್ನಾಥ ದೇವರ ಮೂರ್ತಿ, ಬಲಭದ್ರ ದೇವರು ಹಾಗೆ ಸುಭದ್ರ ದೇವಿಯರ ಮೂರ್ತಿಯು ಬೇವಿನ ಮರದಿಂದ ಮಾಡಿರುವ ಮೂರ್ತಿ. ಆದ್ದರಿಂದ ವರ್ಷವಿಡೀ ಆ ಮೂರ್ತಿಗೆ ಸ್ನಾನ ಇರುವುದಿಲ್ಲ. ವರ್ಷಕ್ಕೆ ಒಂದೇ ಒಂದು ಬಾರಿ, ಅದು ಜ್ಯೇಷ್ಠ ಶುಕ್ಲ ಪೌರ್ಣಮಿಯಂದು ಈ ಸ್ನಾನ ನಡೆಯುತ್ತದೆ. ಶ್ರೀ ಜಗನ್ನಾಥನ ಮೂರ್ತಿಯೊಟ್ಟಿಗೆ ಸದಾಕಾಲ ಒಂದು ಕೋಲಿನ ಆಕಾರದ ಸುದರ್ಶನ ಇರುತ್ತದೆ. ಇದು ಯಾವಾಗಲೂ ಅವನೊಟ್ಟಿಗೆ ಇರುತ್ತದೆ. ಜ್ಯೇಷ್ಠ ಶುಕ್ಲ ಪೌರ್ಣಮಿಯಂದು ಸ್ನಾನ ಮಂಟಪದಲ್ಲಿ 108 ದಿವ್ಯ ಕಲಶದ ಜಲದಿಂದ 3 ಮೂರ್ತಿಗಳಿಗೂ ಸ್ನಾನವನ್ನು ಮಾಡಿಸಲಾಗುತ್ತದೆ. ಇದನ್ನು ನೋಡಲು ದೇವತೆಗಳೆಲ್ಲ ಬರುವರೆಂಬ ಪ್ರತೀತಿ ಇದೆ. ಈ ದಿವ್ಯ ಸ್ನಾನದ ನಂತರ ಆತನು ಗಜಾನನ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದು ಏಕೆಂದರೆ ಗಣಪತಿ ಭಟ್ಟ ಎಂಬ ಒಬ್ಬ ಭಕ್ತ ಇದ್ದ. ಆತನು ಗಣೇಶನನ್ನೇ ಪರಬ್ರಹ್ಮ ಎಂದು ಭಾವಿಸಿರುತ್ತಾನೆ. ಒಂದು ಬಾರಿ ಆತನು ಒಡಿಶಾದ ಪೂರಿಯ ಜಗನ್ನಾಥನ ರಥಯಾತ್ರೆಯಂದು ಪೂರಿಗೆ ಬಂದಿರುತ್ತಾನೆ. ಆತನು ಆ ದಿವ್ಯವಾದ ರಥಯಾತ್ರೆಯಲ್ಲಿ ನೆರೆದಿದ್ದ ಜನರೆಲ್ಲ ಜೈ ಜಗನ್ನಾಥ ಎಂದು ಕೂಗಿ ಆರಾಧಿಸುತ್ತಿರುವುದನ್ನು ನೋಡಿ ಅವನಿಗೆ ಏನೋ ಅಸಮಾಧಾನ ಆಗುತ್ತದೆ. ಆಗ ಶ್ರೀ ಜಗದೊಡೆಯನಾದ ಜಗನ್ನಾಥನು ಶ್ರೀ ಕೃಷ್ಣ ಅವತಾರದಲ್ಲಿ ಎಷ್ಟು ಅನಾಯಾಸವಾಗಿ ಬೆಣ್ಣೆಯನ್ನು ಕದಿಯುತ್ತಿದ್ದನೋ ಅಷ್ಟೇ ಅನಾಯಾಸವಾಗಿ ಆ ಭಕ್ತನ ಆಲೋಚನೆಯನ್ನು ಕದ್ದು ಬಿಡುತ್ತಾನೆ. ಗಣೇಶನ ರೂಪದಲ್ಲೇ ದರ್ಶನ ಕೊಡುತ್ತಾನೆ. ಆಗ ಗಣೇಶ ಭಟ್ಟನಿಗೆ ಒಂದು ವಿಚಾರ ತಿಳಿಯುತ್ತದೆ. ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ಶ್ರೀ ಜಗನ್ನಾಥನು ಅವನೇ ಪರಬ್ರಹ್ಮ ಎಂದು. ಇದು ಆ ಜಗದೊಡೆಯನಾದ ಜಗನ್ನಾಥನ ಒಂದು ವಿಶಿಷ್ಟ ಲೀಲೆ. ಈ ಯಾತ್ರೆಯ ಮೂಲಕ ತನ್ನ ಎಷ್ಟೋ ಜನ ಭಕ್ತರನ್ನು ಅನುಗ್ರಹಿಸಿ ಉದ್ಧರಿಸುತ್ತಾನೆ. ಇದೆಲ್ಲ ಆದ ನಂತರ 15 ದಿನಗಳ ಕಾಲದಲ್ಲಿ ಆ ದೇವಸ್ಥಾನ ಮುಚ್ಚಿರುತ್ತದೆ. ಆಗ ಅವನು ಅಲಾರನಾಥನ ಸ್ವರೂಪದಲ್ಲಿ ಶ್ರೀ ಗುಂಡೀಚಾ ಮಂದಿರದಲ್ಲಿ ಭಕ್ತರಿಗೆ ದರ್ಶನ ಕೊಡುತ್ತಾನೆ. ಇದು ಶ್ರೀಮಂದಿರದ ಜಗನ್ನಾಥನ ನೋಡಿದಷ್ಟೇ ಪುಣ್ಯ. ದಿನಾಲೂ 54 ಭಕ್ಷ್ಯಗಳ ಬಗೆ ಬಗೆಯ ನೈವೇದ್ಯಗಳನ್ನು ಸ್ವೀಕರಿಸುವ ಆ ಜಗನ್ನಾಥ
ಈ 15 ದಿನಗಳು ಔಷಧಿಗಳನ್ನು, ಕಷಾಯಗಳನ್ನು, ಕಿಚಡಿಗಳನ್ನು ಸ್ವೀಕರಿಸುತ್ತಾನೆ. ಈ 15 ದಿನಗಳ ನಂತರ ನೇತ್ರೋತ್ಸವ ಎಂಬ ಉತ್ಸವ ಒಂದು ನಡೆಯುತ್ತದೆ. ಇದರ ವಿಶಿಷ್ಟತೆ ಏನೆಂದರೆ, ಶ್ರೀ ಜಗನ್ನಾಥನ ಕಣ್ಣಿನ ಮೇಲೆ ರೆಪ್ಪೆಯೇ ಇರುವುದಿಲ್ಲ. ಅಷ್ಟು ದೊಡ್ಡ ಕಣ್ಣಿದ್ದರೂ ಅದಕ್ಕೆ ರೆಪ್ಪೆ ಇರುವುದಿಲ್ಲ. ಇದರ ಸಂಕೇತವೇನೆಂದರೆ ಭಕ್ತರ ಕಡೆ ದೃಷ್ಟಿ. ನೀಲಾಚಲ ಪರ್ವತವಾಸಿಯಾದ ಶ್ರೀ ಜಗನ್ನಾಥನ ಕಣ್ಣುಗಳು ಒಂದು ಚಕ್ರವಿದ್ದಂತೆ. ದುಃಖ ಸಾಗರವನ್ನು ದಾಟಿಸುವ ಚಕ್ರ, ಭವಬಂಧವನ್ನು ದಾಟಿಸುವ ಚಕ್ರ. ಪ್ರತಿ ವರ್ಷವೂ ಕೂಡ ಆ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರಾ ದೇವಿಯರಿಗೆ ಹೊಸ ರಥವನ್ನೇ ಸಮರ್ಪಣೆ ಮಾಡುತ್ತಾರೆ. ಹಿಂದಿನ ವರ್ಷ ಉಪಯೋಗಿಸಿದ್ದ ರಥವನ್ನು ಈ ವರ್ಷ ಉಪಯೋಗಿಸುವುದಿಲ್ಲ. ಪ್ರತಿ ವರ್ಷವೂ ಕೂಡ ಹೊಸದಾದ ರಥದಲ್ಲಿ ಈ ರಥಯಾತ್ರೆಯನ್ನು ಮಾಡಲಾಗುತ್ತದೆ. ಈ ರಥವನ್ನು ನಿರ್ಮಿಸಲು ಬರೀ ಮರದ ಉಪಯೋಗವಾಗುತ್ತದೆ. ಈ ಭವ್ಯವಾದ ರಥವನ್ನು ತಯಾರಿಸಲು ಶುರು ಮಾಡುವುದು ಅಕ್ಷಯ ತದಿಗೆಯಂದು. ಅಕ್ಷಯ ತದಿಗೆಯಂದು ಶುರು ಮಾಡಿದ್ದಲ್ಲಿ ಆಷಾಢ ಮಾಸದ ದ್ವಿತೀಯದವರೆಗೆ ಇದು ರಥಗಳು ಸಿದ್ಧವಾಗಿ ನಿಂತಿರುತ್ತದೆ. ಈ ರಥಗಳನ್ನು ಸಾಂಪ್ರದಾಯಿಕವಾಗಿ ಪೂರ್ವಜರು ಕೈಯಿನ ಅಳತೆಯಿಂದಲೇ ನಿರ್ಮಿಸುತ್ತಾರೆ. ಯಾವುದೇ ಆಧುನಿಕ ಉಪಕರಣಗಳನ್ನು ಇಲ್ಲಿ ಉಪಯೋಗಿಸುವುದಿಲ್ಲ. ಈ ರಥಗಳು ಸಿದ್ಧವಾದ ನಂತರ ಸುಗಂಧ ದ್ರವ್ಯಗಳಿಂದ ಸಂಪ್ರೋಕ್ಷಣೆಯನ್ನು ಮಾಡುತ್ತಾರೆ. ತಂಗಿಯ ರಕ್ಷಣೆ ಅಣ್ಣನ ಕರ್ತವ್ಯವಾಗಿರುವುದರಿಂದ ಶ್ರೀ ಜಗನ್ನಾಥನ ಹತ್ತಿರ ಇರುವ ಸುದರ್ಶನ ಸುಭದ್ರೆಯ ರಥದಲ್ಲಿ ಇಡುತ್ತಾರೆ. ಈ ರಥಗಳನ್ನು ಪಹಂಡಿ ಬೀಜೆ, ತಾಹಿಯ ಮರದ ತುಂಡುಗಳನ್ನು ಉಪಯೋಗಿಸಿ ಹೂವ, ಕಿರೀಟ ಇದರಿಂದ ಅಲಂಕರಿಸಿರುತ್ತಾರೆ. ಎಲ್ಲ ದೇವಾಲಯಗಳಲ್ಲೂ ನಾವು ಎಂದಿಗೂ ಆ ಗರ್ಭಗುಡಿಯ ಮೂರ್ತಿಗಳನ್ನು ಹೊರಗೆ ತರುವುದನ್ನು ನೋಡುವುದಿಲ್ಲ. ಅದಕ್ಕಾಗಿಯೇ ಉತ್ಸವ ಮೂರ್ತಿಗಳು ಇರುತ್ತವೆ. ಆದರೆ ಇಲ್ಲಿ ಆ ಗರ್ಭಗುಡಿಯ ಮೂರ್ತಿಗಳನ್ನೇ ಹೊರಗೆ ತಂದು ಆ ರಥದಲ್ಲಿ ಇರಿಸುತ್ತಾರೆ. ಮೊದಲಿಗೆ ಸುಭದ್ರಾ ದೇವಿ, ಹಾಗೆ ನಂತರ ಬಲಭದ್ರ ದೇವರು, ಹಾಗೆ ಕಡೆಗೆ ಶ್ರೀ ಜಗನ್ನಾಥನನ್ನು ಗರ್ಭಗುಡಿಯಿಂದ ಹೊರಗೆ ತಂದು ಆ ರಥದಲ್ಲಿ ಇರಿಸುತ್ತಾರೆ. ಸುಭದ್ರಾ ದೇವಿಯು ಹಾಗೆ ಬಲರಾಮರನ್ನು ಆಚೆ ಕಡೆ ತಂದು ರಥದಲ್ಲಿ ಇರಿಸುವಾಗ ಮಳೆಯ ಅಲ್ಪವಾದ ಸಂಕೇತವೂ ಕೂಡ ಇರುವುದಿಲ್ಲ. ಆದರೆ ಶ್ರೀ ಜಗನ್ನಾಥನ ಮೂರ್ತಿಯು ಹೊರಗೆ ಬಂದು ಆ ಸೂರ್ಯನ ಮೊದಲ ಕಿರಣ ಬಿದ್ದಾಗ ಆ ಮೂರ್ತಿಯ ಮೇಲೆ ಮಳೆ ಬಂದೇ ಬರುತ್ತದೆ. ಶ್ರೀ ಜಗನ್ನಾಥನ ದಿವ್ಯ ರಥದ ಹೆಸರು ನಂದಿಘೋಷ. ಅದರ ಚಾಲಕ ದಾರುಕ. ನಂದಿಘೋಷಕ್ಕೆ 16 ಚಕ್ರಗಳು ಇರುತ್ತವೆ. ಹಗ್ಗವನ್ನು ಶಂಖಚೂಡ ಎಂದು ಕರೆಯುತ್ತಾರೆ. ಬಲಭದ್ರ ದೇವರ ರಥವನ್ನು ತಾಳಧ್ವಜ ಎಂದು ಕರೆಯುತ್ತಾರೆ. 14 ಚಕ್ರಗಳ ಈ ತಾಳಧ್ವಜ ವಾಸುಕಿ ಎಂಬ ಹಗ್ಗ ಇರುತ್ತದೆ. ದರ್ಪದಲನ ಎಂಬ ಶ್ರೀ ಸುಭದ್ರಾದೇವಿಯ ರಥಕ್ಕೆ 12 ಚಕ್ರಗಳು ಇರುತ್ತವೆ. ಇದರ ಹಗ್ಗವನ್ನು ಸ್ವರ್ಣಚೂಡ ಎಂದು ಕರೆಯುತ್ತಾರೆ. ಈ ರಥಯಾತ್ರೆಯ ಸಂದರ್ಭದಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ಆ ಜಗನ್ನಾಥನಿಗೆ ಪ್ರಸಾದವನ್ನು ನಿವೇದಿಸುತ್ತಾರೆ. ಅದನ್ನು ನಿವೇದಿಸಿ ಅಲ್ಲಿಯೇ ಆ ರಥದಿಂದ ಆಚೆ ದೂಡುತ್ತಾರೆ. ಇದರಿಂದ ಬೇರೆ ಜೀವಿಗಳಿಗೂ ಕೂಡ ಮೋಕ್ಷ ಲಭಿಸಲಿ ಎಂದು. ಜಗದೊಡೆಯನಾದ ಶ್ರೀ ಜಗನ್ನಾಥನು ಎಲ್ಲ ಸಜ್ಜನರನ್ನು ಅನುಗ್ರಹಿಸಿ ಉದ್ಧಾರ ಮಾಡಲೆಂದು ಪ್ರಾರ್ಥಿಸುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಜಗನ್ನಾಥ.